BTS ಗ್ರೂಪ್ ನಲ್ಲಿ ಅಮೇಜಿಂಗ್ ಡ್ಯಾನ್ಸರ್ ಮತ್ತು ಸಿಂಗರ್ ಎಂದು ಪ್ರಸಿದ್ಧರಾದ ಮೆಂಬರ್ ಯಾರಂದ್ರೆ ಜಿಮಿನ್. ಜಿಮಿನ್ ಅವರ ನಿಜವಾದ ಹೆಸರು ಪಾರ್ಕ್ ಜಿಮಿನ್. ಅವರು 1995 ಅಕ್ಟೋಬರ್ 13ರಂದು ದಕ್ಷಿಣ ಕೊರಿಯಾದ ಬುಸಾನ್ ನಗರದಲ್ಲಿ ಜನಿಸಿದರು. ಚಿಕ್ಕನಿಂದಲೇ ಅವರಿಗೆ ಡ್ಯಾನ್ಸ್ ಮೇಲೆ ತುಂಬಾ ಆಸಕ್ತಿ ಇತ್ತು. ಸ್ಕೂಲ್ ನಲ್ಲಿ ಅವರು ಕಂಟೆಂಪರರಿ ಡ್ಯಾನ್ಸ್ ಕಲಿತಿದ್ದರು ಮತ್ತು ಡ್ಯಾನ್ಸ್ ನಲ್ಲಿ ಟಾಪ್ ಸ್ಟೂಡೆಂಟ್ ಕೂಡ ಆಗಿದ್ದರು. ಒಮ್ಮೆ ಅವರ ಟೀಚರ್ ನೀನು ಕೆ-ಪಾಪ್ ಆಡಿಷನ್ ಟ್ರೈ ಮಾಡಿ ಎಂದು ಸಲಹೆ ಕೊಟ್ಟರು. ಆ ನಂತರ ಜಿಮಿನ್ ಬಿಗ್ ಹಿಟ್ ಎಂಟರ್ಟೈನ್ಮೆಂಟ್ ಆಡಿಷನ್ಗೆ ಹೋದರು ಮತ್ತು ಸೆಲೆಕ್ಟ್ ಆದರು. ಅವರು ಟ್ರೈನಿ ಆಗಿ ಹಲವಾರು ತಿಂಗಳು ಹಾರ್ಡ್ ಟ್ರೈನಿಂಗ್ ಪಡೆದರು. ನಂತರ 2013ರಲ್ಲಿ ಜಿಮಿನ್ BTS ಗ್ರೂಪ್ ಜೊತೆ ಡೆಬ್ಯೂಟ್ ಮಾಡಿದರು. ಅವರ ಪವರ್ಫುಲ್ ಡ್ಯಾನ್ಸ್, ಸ್ವೀಟ್ ವಾಯ್ಸ್ ಮತ್ತು ಸ್ಟೇಜ್ ಪರ್ಫಾರ್ಮೆನ್ಸ್ ಕಾರಣಕ್ಕೆ ಅವರು ತುಂಬಾ ಫೇಮಸ್ ಆಗಿ ಬಿಟ್ಟರು. ಇಂದು ಜಿಮಿನ್ ವರ್ಲ್ಡ್ ವೈಡ್ ಮಿಲಿಯನ್ಸ್ ಆಫ್ ಫ್ಯಾನ್ಸ್ ಹೊಂದಿರುವ ಕೆ-ಪಾಪ್ ಸ್ಟಾರ್ ಆಗಿದ್ದಾರೆ. ಒಂದು ನಾರ್ಮಲ್ ಸ್ಟೂಡೆಂಟ್ ಇಂದ ಗ್ಲೋಬಲ್ ಸೂಪರ್ ಸ್ಟಾರ್ ಆಗೋವರೆಗೆ ಇದು ಪಾರ್ಕ್ ಜಿಮಿನ್ ಅವರ ಇನ್ಸ್ಪೈರಿಂಗ್ ಸ್ಟೋರಿ. ಇಂದು BTS ಗ್ರೂಪ್ ನಲ್ಲಿ ಅತ್ಯಂತ ಪಾಪ್ಯುಲರ್ ಮೆಂಬರ್ಸ್ ನಲ್ಲಿ ಒಬ್ಬರು ಅಂದ್ರೆ ಬಿ ಅವರ ನಿಜವಾದ ಹೆಸರು ಕಿಮ್ ತೆಹೆಂಗ್ಯೂ. ಅವರು 1995 ಡಿಸೆಂಬರ್ 30ರಂದು ದಕ್ಷಿಣ ಕೊರಿಯಾ ದೇಶದಲ್ಲಿ ಜನಿಸಿದರು. ಚಿಕ್ಕನಿಂದಲೇ ಅವರಿಗೆ ಮ್ಯೂಸಿಕ್ ಮೇಲೆ ತುಂಬಾ ಆಸಕ್ತಿ ಇತ್ತು. ಅವರು ವೈಲಿನ್ ಮತ್ತು ಸ್ಯಾಕ್ಸೋಫೋನ್ ಕೂಡ ಕಲಿತಿದ್ದರು. ಒಮ್ಮೆ ಅವರು ತಮ್ಮ ಫ್ರೆಂಡ್ ಜೊತೆ ಆಡಿಷನ್ಗೆ ಹೋದಾಗ ಸ್ಟಾಫ್ ಅವರಿಗೆ ಕೂಡ ಆಡಿಷನ್ ಮಾಡಲು ಚಾನ್ಸ್ ಕೊಟ್ಟರು. ಅವರು ಆಡಿಷನ್ ಪಾಸ್ ಆಗಿ ಬಿಗ್ ಹಿಟ್ ಎಂಟರ್ಟೈನ್ಮೆಂಟ್ ನಲ್ಲಿ ಟ್ರೈನಿ ಆಗಿದ್ದರು. ಹಲವಾರು ವರ್ಷಗಳ ಟ್ರೈನಿಂಗ್ ನಂತರ 2013ರಲ್ಲಿ ಅವರು BTS ಗ್ರೂಪ್ ಜೊತೆ ಡೆಬ್ಯೂಟ್ ಮಾಡಿದರು. ಅವರ ಡೀಪ್ ವಾಯ್ಸ್, ಯುನೀಕ್ ಸ್ಟೈಲ್ ಮತ್ತು ಹ್ಯಾಂಡ್ಸಮ್ ಲುಕ್ ಕಾರಣಕ್ಕೆ ಅವರಿಗೆ ವರ್ಲ್ಡ್ ವೈಡ್ ಹ್ಯೂಜ್ ಫ್ಯಾನ್ಸ್ ಫಾಲೋಯಿಂಗ್ ಸಿಕ್ಕಿತು. ಅವರು ಸಿಂಗರ್ ಮಾತ್ರ ಅಲ್ಲ, ಅವರು ಆಕ್ಟರ್ ಆಗಿಯೂ ಕೆಲಸ ಮಾಡುತ್ತಿದ್ದಾರೆ. ಇಂದು ವರ್ಲ್ಡ್ ಮೋಸ್ಟ್ ಪಾಪ್ಯುಲರ್ ಕೆ-ಪಾಪ್ ಸ್ಟಾರ್ ನಲ್ಲಿ ಒಬ್ಬರು. ಒಂದು ಸ್ಮಾಲ್ ಟೌನ್ ಬಾಯ್ ಇಂದ ಗ್ಲೋಬಲ್ ಸೂಪರ್ ಸ್ಟಾರ್ ಆಗೋವರೆಗೆ ಇದು ಕಿಮ್ ತೆಹೆಂಗ್ಯೂ ಅವರ ಇನ್ಸ್ಪೈರಿಂಗ್ ಸ್ಟೋರಿ. BTS ಗ್ರೂಪ್ ನ ಲೀಡರ್ ಯಾರು ಗೊತ್ತಾ? ಅವರು RM ಅವರ ನಿಜವಾದ ಹೆಸರು ಕಿಮ್ ನಮ್ಜೂನ್. ಅವರು 1994ರಲ್ಲಿ ಸೆಪ್ಟೆಂಬರ್ 12ರಂದು ದಕ್ಷಿಣ ಕೊರಿಯಾದಲ್ಲಿ ಜನಿಸಿದರು. ಚಿಕ್ಕನಿಂದಲೇ ಅವರಿಗೆ ಮ್ಯೂಸಿಕ್ ಮತ್ತು ರ್ಯಾಪ್ ಮೇಲೆ ತುಂಬಾ ಆಸಕ್ತಿ ಇತ್ತು. ಅವರು ಸ್ಕೂಲ್ ನಲ್ಲಿ ಓದುತ್ತಿದ್ದಾಗಲೇ ರ್ಯಾಪ್ ಸಾಂಗ್ಸ್ ಬರೆಯಲು ಶುರು ಮಾಡಿದರಂತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ RM ತುಂಬಾ ಇಂಟೆಲಿಜೆಂಟ್ ಸ್ಟೂಡೆಂಟ್ ಆಗಿದ್ದರು. ಅವರಿಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿ ಬರುತ್ತದೆ. ಅವರು ಇಂಗ್ಲಿಷ್ ಕಲಿತದ್ದು ಮೇನ್ಲಿ TV ಶೋಸ್ ನೋಡಿ. ಅವರ ರ್ಯಾಪ್ ಟ್ಯಾಲೆಂಟ್ ನೋಡಿ ಬಿಗ್ ಹಿಟ್ ಎಂಟರ್ಟೈನ್ಮೆಂಟ್ ಅವರನ್ನು ಟ್ರೈನಿಯಾಗಿ ಸೆಲೆಕ್ಟ್ ಮಾಡಿದರು. ನಂತರ 2013ರಲ್ಲಿ ಅವರು BTS ಗ್ರೂಪ್ ಲೀಡರ್ ಆಗಿ ಡೆಬ್ಯೂಟ್ ಮಾಡಿದರು. ಅವರ ರ್ಯಾಪ್ ಸ್ಕಿಲ್ಸ್, ಲೀಡರ್ಶಿಪ್ ಮತ್ತು ಇಂಟೆಲಿಜೆನ್ಸ್ ಕಾರಣಕ್ಕೆ RM BTS ಗ್ರೂಪ್ ನ ಸ್ಟ್ರಾಂಗ್ ಲೀಡರ್ ಆಗಿದ್ದಾರೆ. ಇಂದು ಅವರು ವರ್ಲ್ಡ್ ವೈಡ್ ಫೇಮಸ್ ಕೆ-ಪಾಪ್ ರ್ಯಾಪರ್ ಮತ್ತು ಸಾಂಗ್ ರೈಟರ್ ಆಗಿದ್ದಾರೆ. ಒಂದು ನಾರ್ಮಲ್ ಸ್ಟೂಡೆಂಟ್ ಇಂದ ಗ್ಲೋಬಲ್ ಮ್ಯೂಸಿಕ್ ಲೀಡರ್ ಆಗೋವರೆಗೆ ಇದು ಕಿಮ್ ನಮ್ಜೂನ್ ಅವರ ಇನ್ಸ್ಪೈರಿಂಗ್ ಸ್ಟೋರಿ. ಇಂದು ಇಡೀ ಜಗತ್ತಿನ ಯುವಕರ ಫೇವರೆಟ್ ಸಿಂಗರ್ ಯಾರು ಗೊತ್ತಾ? ಅವರೇ BTS ಗ್ರೂಪ್ನ ಯಂಗೆಸ್ಟ್ ಮೆಂಬರ್ ಜಂಗ್ಕುಕ್ ಅವರ ನಿಜವಾದ ಹೆಸರು ಜಿಯೋನ್ ಜಂಗ್ಕುಕ್. ಅವರು 1997 ಸೆಪ್ಟೆಂಬರ್ 1ರಂದು ದಕ್ಷಿಣ ಕೊರಿಯಾ ದೇಶದಲ್ಲಿ ಜನಿಸಿದರು. ಚಿಕ್ಕನಿಂದಲೇ ಅವರಿಗೆ ಮ್ಯೂಸಿಕ್ ಮತ್ತು ಡ್ಯಾನ್ಸ್ ಮೇಲೆ ತುಂಬಾ ಆಸಕ್ತಿ ಇತ್ತು. ಒಮ್ಮೆ ಅವರು ಟಿವಿನಲ್ಲಿ G-Dragon ಪರ್ಫಾರ್ಮೆನ್ಸ್ ನೋಡಿದ ನಂತರ ಸಿಂಗರ್ ಆಗಬೇಕು ಅನ್ನೋ ಡ್ರೀಮ್ ಹುಟ್ಟಿತು. 2011ರಲ್ಲಿ ಅವರು ಟ್ಯಾಲೆಂಟ್ ಆಡಿಷನ್ಗೆ ಹೋಗಿದ್ದರು. ಅವರಿಗೆ ಹಲವಾರು ಎಂಟರ್ಟೈನ್ಮೆಂಟ್ ಕಂಪನೀಸ್ ಆಫರ್ ಕೊಟ್ಟವು, ಆದರೆ ಅವರು ಬಿಗ್ ಹಿಟ್ ಎಂಟರ್ಟೈನ್ಮೆಂಟ್ ಆಯ್ಕೆ ಮಾಡಿದರು. ನಂತರ 2013ರಲ್ಲಿ ಜಂಗ್ಕುಕ್ BTS ಗ್ರೂಪ್ ಜೊತೆ ಡೆಬ್ಯೂಟ್ ಮಾಡಿದರು. ಅವರ ಅಮೇಜಿಂಗ್ ವಾಯ್ಸ್, ಡ್ಯಾನ್ಸ್ ಮತ್ತು ಟ್ಯಾಲೆಂಟ್ ಕಾರಣಕ್ಕೆ ಅವರು ಬೇಗನೆ ವರ್ಲ್ಡ್ ವೈಡ್ ಫೇಮಸ್ ಆಗಿ ಬಿಟ್ಟರು. ಇಂದು ಜಂಗ್ಕುಕ್ BTS ನ ಗೋಲ್ಡನ್ ಮ್ಯಾಕ್ನೆ ಎಂದು ಕರೆಯಲ್ಪಡುತ್ತಾರೆ. ಒಂದು ನಾರ್ಮಲ್ ಬಾಯ್ ಇಂದ ವರ್ಲ್ಡ್ ಫೇಮಸ್ ಸಿಂಗರ್ ಆಗೋವರೆಗೆ ಇದು ಜಂಗ್ಕುಕ್ ಅವರ ಇನ್ಸ್ಪೈರಿಂಗ್ ಸ್ಟೋರಿ. BTS ಗ್ರೂಪ್ ನಲ್ಲಿ ಫೇಮಸ್ ರ್ಯಾಪರ್ ಮತ್ತು ಮ್ಯೂಸಿಕ್ ಪ್ರೊಡ್ಯೂಸರ್ ಅಂದ್ರೆ ಸುಗಾ ಅವರ ನಿಜವಾದ ಹೆಸರು ಮಿನ್ ಯುಂಗಿ. ಅವರು 1993 ಮಾರ್ಚ್ 9ರಂದು ದಕ್ಷಿಣ ಕೊರಿಯಾದ ಡೇಗು ನಗರದಲ್ಲಿ ಜನಿಸಿದರು. ಚಿಕ್ಕನಿಂದಲೇ ಅವರಿಗೆ ಮ್ಯೂಸಿಕ್ ಮೇಲೆ ತುಂಬಾ ಆಸಕ್ತಿ ಇತ್ತು. ಅವರು ಟೀನೇಜರ್ ಆಗಿದ್ದಾಗಲೇ ಸಾಂಗ್ಸ್ ಬರೆಯಲು ಮತ್ತು ಮ್ಯೂಸಿಕ್ ಕಂಪೋಸ್ ಮಾಡಲು ಶುರು ಮಾಡಿದರು. ಆದರೆ ಅವರ ಜೀವನ ಸುಲಭ ಇರಲಿಲ್ಲ. ಮ್ಯೂಸಿಕ್ ಕೆರಿಯರ್ಸ್ ಪರ್ಸ್ಯೂ ಮಾಡಲು ಅವರು ಪಾರ್ಟ್ ಟೈಮ್ ಜಾಬ್ಸ್ ಕೂಡ ಮಾಡುತ್ತಿದ್ದರು. ಒಮ್ಮೆ ಡೆಲಿವರಿ ಕೆಲಸ ಮಾಡುತ್ತಿದ್ದಾಗ ಅವರಿಗೆ ಆಕ್ಸಿಡೆಂಟ್ ಆಗಿ ಶೋಲ್ಡರ್ಗೆ ಗಾಯವೂ ಆಯಿತಂತೆ. ಆದರೂ ಅವರು ತಮ್ಮ ಡ್ರೀಮ್ ಬಿಡಲಿಲ್ಲ. ಅವರ ಟ್ಯಾಲೆಂಟ್ ನೋಡಿ ಬಿಗ್ ಹಿಟ್ ಎಂಟರ್ಟೈನ್ಮೆಂಟ್ ಅವರನ್ನು ಟ್ರೈನಿಯಾಗಿ ಸೆಲೆಕ್ಟ್ ಮಾಡಿದರು. ನಂತರ 2013ರಲ್ಲಿ ಸುಗಾ BTS ಗ್ರೂಪ್ ಜೊತೆ ಡೆಬ್ಯೂಟ್ ಮಾಡಿದರು. ಅವರ ರ್ಯಾಪ್ ಸ್ಕಿಲ್ಸ್ ಮತ್ತು ಮ್ಯೂಸಿಕ್ ಪ್ರೊಡಕ್ಷನ್ ಟ್ಯಾಲೆಂಟ್ ಕಾರಣಕ್ಕೆ ಅವರು BTS ಸಾಂಗ್ಸ್ ನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಇಂದು ಸುಗಾ ವರ್ಲ್ಡ್ ಫೇಮಸ್ ರ್ಯಾಪರ್ ಮತ್ತು ಪ್ರೊಡ್ಯೂಸರ್ ಆಗಿದ್ದಾರೆ. ಒಂದು ನಾರ್ಮಲ್ ಬಾಯ್ ಇಂದ ಗ್ಲೋಬಲ್ ಮ್ಯೂಸಿಕ್ ಸ್ಟಾರ್ಸ್ ಆಗುವವರೆಗೆ ಇದು ಮಿನ್ ಯುಂಗಿ ಅವರ ಇನ್ಸ್ಪೈರಿಂಗ್ ಸ್ಟೋರಿ. ನಿಮಗೆ ಗೊತ್ತಾ, ಇಂದು ಜಗತ್ತಿನಾದ್ಯಂತ ಪ್ರಸಿದ್ಧರಾಗಿರುವ BTS ಜಿನ್ ಮೊದಲು ಸಿಂಗರ್ ಆಗಲು ಯೋಚಿಸಿರಲಿಲ್ಲ.
ಜಿನ್ ಅವರ ನಿಜವಾದ ಹೆಸರು ಕಿಮ್ ಜಿಯೋಗ್ ಜಿನ್. ಅವರು ಡಿಸೆಂಬರ್ 4, 1992ರಂದು ದಕ್ಷಿಣ ಕೊರಿಯಾದಲ್ಲಿ ಜನಿಸಿದರು. ಅವರು ಹಾಂಗ್ಕಾಂಗ್ ಯೂನಿವರ್ಸಿಟಿನಲ್ಲಿ ಫಿಲ್ಮ್ ಸ್ಟಡೀಸ್ ಓದುತ್ತಿದ್ದರು. ಆ ಸಮಯದಲ್ಲಿ ಬಿಗ್ ಹಿಟ್ ಎಂಟರ್ಟೈನ್ಮೆಂಟ್ ಅವರ ಸ್ಟಾಫ್ ಅವರುಗಳನ್ನು ರಸ್ತೆಯಲ್ಲಿ ನೋಡಿ ಆಡಿಷನ್ಗೆ ಆಹ್ವಾನಿಸಿದರು. 2013ರಲ್ಲಿ ಜಿನ್ BTS ಜೊತೆ ಡೆಬ್ಯೂಟ್ ಮಾಡಿದರು. ಆರಂಭದಲ್ಲಿ ಅವರಿಗೆ ಸಿಂಗಿಂಗ್ ಎಕ್ಸ್ಪೀರಿಯನ್ಸ್ ಹೆಚ್ಚು ಇರಲಿಲ್ಲ, ಆದರೆ ತುಂಬ ಪ್ರಾಕ್ಟೀಸ್ ಮಾಡಿ ಅವರು ಉತ್ತಮ ವೊಕಾಲಿಸ್ಟ್ ಆಗಿದರು. ಇಂದು ಜಿನ್ ತಮ್ಮ ಮಧುರವಾದ ಧ್ವನಿ, ಫನ್ನಿ ಪರ್ಸನಾಲಿಟಿ ಮತ್ತು ವಿಜುವಲ್ಸ್ ಕಾರಣಕ್ಕೆ ಜಗತ್ತಿನಾದ್ಯಂತ ಲಕ್ಷಾಂತರ ಅಭಿಮಾನಿಗಳನ್ನು ಪಡೆದಿದ್ದಾರೆ. ಅದರಿಂದಲೇ ಫ್ಯಾನ್ಸ್ ಅವರುಗಳನ್ನು ಪ್ರೀತಿಯಿಂದ ವರ್ಲ್ಡ್ ವೈಡ್ ಹ್ಯಾಂಡ್ಸಮ್ ಎಂದು ಕರೆಯುತ್ತಾರೆ. BTS ತಂಡದ ಎನರ್ಜಿ ಕಿಂಗ್ ಯಾರು ಗೊತ್ತಾ? ಅವರೇ ಜೆ-ಹೋಪ್. ಜೆ-ಹೋಪ್ ಅವರ ಮೂಲ ಹೆಸರು ಜಂಗ್ ಒಸಾಕ್. ಅವರು 18 ಫೆಬ್ರವರಿ 1994ರಂದು ದಕ್ಷಿಣ ಕೊರಿಯಾದ ಗ್ವಾಂಗ್ಝು ನಗರದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರಿಗೆ ನೃತ್ಯದ ಮೇಲೆ ತುಂಬ ಆಸಕ್ತಿ ಇತ್ತು ಮತ್ತು ಹಲವು ಡ್ಯಾನ್ಸ್ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಗೆದ್ದಿದ್ದರು. ನಂತರ ಅವರು ಬಿಗ್ ಹಿಟ್ ಎಂಟರ್ಟೈನ್ಮೆಂಟ್ ಕಂಪನಿಗೆ ಸೇರಿ ತರಬೇತಿ ಪಡೆದರು. 2013ರಲ್ಲಿ BTS ತಂಡದೊಂದಿಗೆ ನೋ ಮೋರ್ ಡ್ರೀಮ್ ಹಾಡಿನ ಮೂಲಕ ಡೆಬ್ಯೂ ಮಾಡಿದರು. 2018ರಲ್ಲಿ ಜೆ-ಹೋಪ್ ತಮ್ಮ ಸೋಲೋ ಮಿಕ್ಸ್ ಟೇಪ್ ಹೋಪ್ ವರ್ಲ್ಡ್ ಬಿಡುಗಡೆ ಮಾಡಿದರು. ಇದು ವಿಶ್ವಾದ್ಯಂತ ಜನಪ್ರಿಯವಾಯಿತು. ಅವರ ಪಾಸಿಟಿವ್ ಎನರ್ಜಿ ಮತ್ತು ಅದ್ಭುತ ಡ್ಯಾನ್ಸ್ ಸ್ಟೈಲ್ ಕಾರಣದಿಂದ ಅಭಿಮಾನಿಗಳು ಅವರನ್ನು ಎನರ್ಜಿ ಕಿಂಗ್ ಎಂದು ಕರೆಯುತ್ತಾರೆ. ಜೆ-ಹೋಪ್ ಎಂದರೆ ಅಭಿಮಾನಿಗಳಿಗೆ ಸದಾ ಆಶೆ ನೀಡುವ ಕಲಾವಿದ. 2013ರಲ್ಲಿ BTS ಜೊತೆ ಡೆಬ್ಯೂಟ್ ಮಾಡಿ ತಂಡದ ಮೇನ್ ಡ್ಯಾನ್ಸರ್, ರ್ಯಾಪರ್ ಮತ್ತು ಸಾಂಗ್ ರೈಟರ್ ಆಗಿದ್ದಾರೆ. ಇಂದು ಜೆ-ಹೋಪ್ BTS ತಂಡದ ಅತ್ಯಂತ ಪ್ರಿಯ ಸದಸ್ಯರಲ್ಲಿ ಒಬ್ಬರು ಮತ್ತು ಲಕ್ಷಾಂತರ ಆರ್ಮಿ ಫ್ಯಾನ್ಸ್ ಅವರನ್ನು ಪ್ರೀತಿಸುತ್ತಾರೆ. ನೀವು BTS ಫ್ಯಾನ್ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫೇವರೇಟ್ಸ್ BTS ಮೆಂಬರ್ ಯಾರು ಎಂದು ಕಮೆಂಟ್ನಲ್ಲಿ ಹೇಳಿ. ಇಂತಹ ಇನ್ನಷ್ಟು BTS ಫ್ಯಾಕ್ಟ್ಸ್ ಮತ್ತು ಸ್ಟೋರಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.